ಕರ್ನಾಟಕದಲ್ಲಿ ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿದ್ದಂತಹ ಕೀರ್ತಿ ದೇವರಾಜ ಅರಸ್ ಅವರಿಗೆ ಸಲ್ಲುತ್ತಿತ್ತು ಇಷ್ಟು ದಿನಗಳ ಕಾಲ. ಇವತ್ತು ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದು ಮುನ್ನುಗ್ತಾ ಇದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬರ್ತಿರೋ ವರದಿ ಪ್ರಕಾರ ದೇವರಾಜ ಅರಸ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾಯಿತು, ಅವರ ದಾಖಲೆಯನ್ನು ಮುರಿದಿದ್ದಾಯಿತು. ಈಗ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನು ಮಾಡ್ತಾರೆ ಅಂತ ಕೆಲವರು ಇಲ್ಲಸಲ್ಲದ ವಿಚಾರಗಳನ್ನು ತೇಲಿಬಿಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರವನ್ನು ಮಾಡಿ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗ್ಬೋದು, ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬಹುದು ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದ ದಿನವೇ ಅವರಿಗೆ ಪಕ್ಷದಲ್ಲಿ ಮತ್ತಷ್ಟು ಬಲ ಬರ್ತಾ ಇದೆ. ಅವರ ಶಿಷ್ಯ ಸಿದ್ದು ಸಂಪುಟದ ಪ್ರಭಾವಿ ಸಚಿವ ಅಂತಲೇ ಗುರುತಿಸ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ, ಪವರ್ ಶೇರಿಂಗ್ ಚರ್ಚೆ ನಡೆದೇ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಂತಹ ಯಾವುದೇ ಚರ್ಚೆ ನಡೆದಿಲ್ಲ. ಸಿದ್ದರಾಮಯ್ಯನವರೇ ಮತ್ತೆ ಈ ಅವಧಿನಲ್ಲೂ 5 ವರ್ಷ ಪೂರೈಸ್ತಾರೆ. ಕೇವಲ ದೇವರಾಜ ಅರಸ್ ಅವರ ದಾಖಲೆ ಮಾತ್ರ ಅಲ್ಲ, 10 ವರ್ಷ ಮುಖ್ಯಮಂತ್ರಿಯಾದಂತಹ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ಇದ್ರ ಬಗ್ಗೆ ಡೌಟೇ ಇಟ್ಕೋಬೇಡಿ ಅಂತೇಳಿ ಮಾಧ್ಯಮದವರಿಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸ್ತಾರೆ. ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸರ್ ಸಿದ್ದರಾಮಯ್ಯನವರು ದೇವರಾಜ ಅರಸ್ ಅವರ ದಾಖಲೆಯನ್ನು ಸರಿಗಟ್ಟಾಯಿತು, ಅವರ ದಾಖಲೆಯನ್ನು ಮುರಿದಿದ್ದಾಯಿತು, ಈಗೇನಾದರೂ ಪವರ್ ಶೇರಿಂಗ್ ಆಗುತ್ತಾ ಅಂದ ತಕ್ಷಣವೇ ಹೇಳ್ತಾರೆ, ಇಲ್ಲ ರೀ, ನಾನು ಮೊದಲು ಹೇಳಿದ್ದೆ ಈಗಲೂ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗೇ ಇಲ್ಲ, ಅದೆಲ್ಲ ಸುಳ್ಳು ಸುದ್ದಿ, ಆ ಥರ ಏನು ಚರ್ಚೆ ಆಗಿಲ್ಲ. ಸಿದ್ದರಾಮಯ್ಯನವರು ಮೊದಲನೇ ಅವಧಿನಲ್ಲಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಈ 2ನೇ ಅವಧಿನಲ್ಲೂ ಕೂಡ ಅವ್ರನ್ನ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತಾರೆ ನಾವೆಲ್ಲ ಸೇರಿ ಮಾಡಿರೋದು. ಅದೇ ರೀತಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಕಡ್ಡಿ ತುಂಡಾದಂತೆ ಸತೀಶ್ ಜಾರಕಿಹೊಳಿಯವರು ಸ್ಪಷ್ಟಪಡಿಸ್ಬಿಡ್ತಾರೆ. ಇದರ ಜೊತೆಗೆ ಕೇಂದ್ರ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯನವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ನೀವು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ದೀರ್ಘಾವಧಿಗೆ ಮುಖ್ಯಮಂತ್ರಿ ಆಗಿದ್ದೀರಿ, ಒಳ್ಳೆ ಕೆಲಸ ಮಾಡಿದ್ದೀರಿ, ಇದೇ ರೀತಿ ಮುಂದುವರಿಯಿರಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡಿಂದಲೂ ಸಿದ್ದರಾಮಯ್ಯನವರಿಗೆ ಬಹುಪರ ಕೇಳಿ ಬಂದಿದೆ. ಅಲ್ಲೂ ಕೂಡ ಪವರ್ ಶೇರಿಂಗ್ ಚರ್ಚೆ ಆಗೇ ಇಲ್ಲ. ಅವರು ಕೂಡ ಸಿದ್ದರಾಮಯ್ಯನವರಿಗೆ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಒಂದು ಸುಳಿವನ್ನು ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಜೋರಾಗಿರೋದು. ಅದರಲ್ಲೂ ಅವರ ಅಭಿಮಾನಿಗಳಂತೂ ಸಿದ್ದರಾಮಯ್ಯನವರು ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದಾದ ಮೇಲೆ ಮತ್ತೆ 10 ವರ್ಷ ಕಂಪ್ಲೀಟ್ ಮಾಡಿ 10 ವರ್ಷ ಮುಖ್ಯಮಂತ್ರಿ ಆದಂತಹ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ ಮತ್ತು 2028ಕ್ಕೂ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು 3ನೇ ಬಾರಿಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅರಸು ದಾಖಲೆಯನ್ನು ಮುರಿದಿದ್ದೇ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸುದ್ದಿ ಆಗಿಬಿಟ್ಟಿದೆ. ಕೇವಲ ರಾಜ್ಯ ರಾಜಕಾರಣ ಅಲ್ಲ, ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಈ ವಿಶಿಷ್ಟ ದಾಖಲೆಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. 2023ರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ನರೇಂದ್ರ ಮೋದಿಯವರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಕರ್ನಾಟಕ ರಾಜ್ಯ ನಾಯಕರನ್ನು ಬಿಟ್ಟು ನನ್ನಿಂದನೇ ಅಧಿಕಾರಕ್ಕೆ ತರಬೇಕು BJP ಪಕ್ಷವನ್ನು ಅಂತೇಳಿ ಟೊಂಕ ಕಟ್ಟಿ ನಿಂತ್ಕೋತಾರೆ. ರಾಜ್ಯದಲ್ಲಿ ಹಲವು ರೋಡ್ ಶೋಗಳನ್ನು ಮಾಡ್ತಾರೆ, ಹಲವು ಸಮಾವೇಶಗಳನ್ನು ಮಾಡ್ತಾರೆ. ಆದರೂ ಕೂಡ ಕರ್ನಾಟಕದಲ್ಲಿ BJP ಪಕ್ಷ ಅಧಿಕಾರ ಹಿಡಿಯೋದಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಅನ್ನೋ ಒಂದು ಬಲಿಷ್ಠ ನಾಯಕನನ್ನು ಹಿಮ್ಮೆಟ್ಟಿಸಿದವರು ಇದೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಜನಪ್ರಿಯತೆಯ ಮುಂದೆ ನರೇಂದ್ರ ಮೋದಿಯವರ ಮ್ಯಾಜಿಕ್ ಕರ್ನಾಟಕದಲ್ಲಿ ನಡೆಯೋದೇ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ದೇವರಾಜ ಅರಸ್ ಅವರ ನಂತರ ಪ್ರಭಾವಿ ಅಹಿಂದ ನಾಯಕ ಅಂತಲೇ ಗುರುತಿಸ್ಕೊಂಡಿರುವಂಥವರು. ಅವತ್ತು ದೇವರಾಜ ಅರಸ್ ಅವರು ಇದೇ ಅಹಿಂದ ಟ್ರಂಪ್ ಕಾರ್ಡನ್ನು ಉಪಯೋಗಿಸ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಇವತ್ತು ಅದೇ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗೋ ಮೂಲಕ ಬಲಿಷ್ಠ ನಾಯಕ ಮೋದಿಯವ್ರಿಗೂ ಸೆಡ್ಡು ಹೊಡೆದು 2 ಬಾರಿ CM ಆಗಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತಹ ಕೀರ್ತಿಗೆ ಪಾತ್ರರಾಗಿರೋದು ನಿಜಕ್ಕೂ ಇದು ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ವಿಚಾರ.
ಸರ್, ಇದು ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ ಏನು? ಇಲ್ಲ ನಮ್ಮ ಅದು ಹೇಳಿದ್ರೆ ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರ ಅಂತ. ನೀವು ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ ನಿರ್ಣಯ ತೊಗೊಳ್ಳೋ ಜಾಗದಾಗ ನಾವಿಲ್ರಲ್ಲ. ಡಿಸಿಷನ್ ತೊಗೊಳ್ಳೋ ಜಾಗದಾಗ ನಾವಿಲ್ಲ. ಇರ್ಬೋದು ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಗೊಳ್ಳೋದೆಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ ನಿರ್ಧಾರ ಆಗ್ಬೇಕು. ಅದು ಇನ್ನೂ ಚರ್ಚೆ ಆಗಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತಗೋಬೇಕು ಅದಕ್ಕೆ. ನಾಳೆಗೆ ದಾಖಲೆ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಎಷ್ಟು ದಿನ ಹೋಗ್ಬೋದು ಸರ್ ದಾಖಲೆ? ಕೇಳ್ಬೇಕು ನೀವು ಅವ್ರನ್ನ. CM ಆಲ್ ಟೈಮ್ ರೆಕಾರ್ಡ್ ಆಗುತ್ತಾ ಏನು ಅಂತ ಕೇಳ್ತಾ ಇದ್ದಾರೆ. ಈಗ 5 ವರ್ಷ ಮುಗಿಸ್ತಾರಲ್ಲ ಅಂತ ಕೇಳ್ತಾ ಇದ್ದಾರೆ ಇಂಡೈರೆಕ್ಟ್ಲಿ. ಇಲ್ಲ ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದೀವಿ. ಆದ್ರೂ ಯಾಕೆ ಸುಮ್ಮನೆ ಚರ್ಚೆ ಅನಗತ್ಯವಾಗಿ ನಡೀತಾನೆ ಇದೆಯಲ್ಲ ಸರ್? ತುಂಬಾ ದಿನಗಳಿಂದ ಅದ್ ನಿಲ್ಬೇಕು. ಅದು ಚರ್ಚೆ ನಿಲ್ಲಬೇಕಂತ ನಮ್ದು ಕೂಡ ಅಭಿಪ್ರಾಯ ಇದೆ. ಸರ್, ಅವ್ರು 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋದು ಪ್ರಶ್ನೆ. ನಾವೆಲ್ಲ ಇರ್ತೇವೆ ಅಂತ ಹೇಳಿದೀವಿ. ಅವರು ಹೇಳಿದಾರೆ, ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ ಸರ್, ಯಾಕಂದ್ರೆ ನಿನ್ನೆ ಕೂಡ ಅಹಿಂದ ಸಭೆ ಆಯ್ತು. ದಲಿತರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಲಿ ಅಂತ ಸ್ವಾಮೀಜಿಗಳೆಲ್ಲ ಹೇಳಿದ್ರು. ಈ ತರ ಚರ್ಚೆಗಳಾಗ್ತಾ ಇದೆ. ಎಲ್ಲ ನಮ್ಗೆ ಚರ್ಚೆ ಇರೋದು. ಎಲ್ಲರೂ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ದು ಇದ್ರಾಗಿಲ್ಲ. ನೆಕ್ಸ್ಟ್ ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ಲಿಸ್ಟ್ ಅಲ್ಲಿ ಅಧ್ಯಕ್ಷರ ಹೆಸರಾಗಿದ್ದೀರಾ? ಅದಿನ್ನು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಾಗ ಸರ್, ಇದು ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ ಏನು? ಇಲ್ಲ ನಮ್ಮ ಅದು ಹೇಳಿದ್ರೆ ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರ ಅಂತ. ನೀವು ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ ನಿರ್ಣಯ ತೊಗೊಳ್ಳೋ ಜಾಗದಾಗ ನಾವಿಲ್ರಲ್ಲ. ಡಿಸಿಷನ್ ತೊಗೊಳ್ಳೋ ಜಾಗದಾಗ ನಾವಿಲ್ಲ. ಇರ್ಬೋದು ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಗೊಳ್ಳೋದೆಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ ನಿರ್ಧಾರ ಆಗ್ಬೇಕು. ಅದು ಇನ್ನೂ ಚರ್ಚೆ ಆಗಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತಗೋಬೇಕು ಅದಕ್ಕೆ. ನಾಳೆಗೆ ದಾಖಲೆ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಎಷ್ಟು ದಿನ ಹೋಗ್ಬೋದು ಸರ್ ದಾಖಲೆ? ಕೇಳ್ಬೇಕು ನೀವು ಅವ್ರನ್ನ. CM ಆಲ್ ಟೈಮ್ ರೆಕಾರ್ಡ್ ಆಗುತ್ತಾ ಏನು ಅಂತ ಕೇಳ್ತಾ ಇದ್ದಾರೆ. ಈಗ 5 ವರ್ಷ ಮುಗಿಸ್ತಾರಲ್ಲ ಅಂತ ಕೇಳ್ತಾ ಇದ್ದಾರೆ ಇಂಡೈರೆಕ್ಟ್ಲಿ. ಇಲ್ಲ ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದೀವಿ. ಆದ್ರೂ ಯಾಕೆ ಸುಮ್ಮನೆ ಚರ್ಚೆ ಅನಗತ್ಯವಾಗಿ ನಡೀತಾನೆ ಇದೆಯಲ್ಲ ಸರ್? ತುಂಬಾ ದಿನಗಳಿಂದ ಅದ್ ನಿಲ್ಬೇಕು. ಅದು ಚರ್ಚೆ ನಿಲ್ಲಬೇಕಂತ ನಮ್ದು ಕೂಡ ಅಭಿಪ್ರಾಯ ಇದೆ. ಸರ್, ಅವ್ರು 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋದು ಪ್ರಶ್ನೆ. ನಾವೆಲ್ಲ ಇರ್ತೇವೆ ಅಂತ ಹೇಳಿದೀವಿ. ಅವರು ಹೇಳಿದಾರೆ, ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ ಸರ್, ಯಾಕಂದ್ರೆ ನಿನ್ನೆ ಕೂಡ ಅಹಿಂದ ಸಭೆ